ನೋಡಿ, ಎರಡು ಸ್ಪಷ್ಟ ಉದಾಹರಣೆಗಳು ಎರಡನ್ನೂ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಪೋಸ್ ಮಾಡ್ತಾ ಇದೆ. ಒಂದು ಕಡೆ ಈ ಮಹಿಳೆ, ಮತ್ತೊಂದು ಕಡೆ ಗೋಪಾಲ ಪೂಜಾರಿ. ಈ ಮಹಿಳೆ ಹೇಳ್ತಾರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಕಂಡಿದ್ದೇನೆ ಅಂತ 13 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಗೋಪಾಲ ಪೂಜಾರಿ ಹೇಳ್ತಾರೆ ನಾನು ಸಂತೋಷ್ ರಾವ್ ನನ್ನ ಅವತ್ತು ನೋಡಿದ್ದೆ ಅಂತ ಅವತ್ತ ಹೇಳಿರ್ತಾರೆ. ಆ ಘಟನೆ ಆದಾಗ್ಲೇ ಹೇಳಿರ್ತಾರೆ ಗೋಪಾಲ್ ಪೂಜಾರಿ. ಅಷ್ಟೇ ಅಲ್ಲ, ಪೊಲೀಸರಿಗೆ ಹೋಗಿ ಹೇಳ್ತಾರೆ ಗೋಪಾಲ್ ಪೂಜಾರಿ. ತನಿಖಾಧಿಕಾರಿಯ ಮುಂದೆ ಹೇಳ್ತಾರೆ. ಸಿಐಡಿ ತನಿಖಾಧಿಕಾರಿ ಅವತ್ತು ಯಾರು ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ರು ಅವ್ರ ಮುಂದೆ ಹೋಗಿ ಹೇಳ್ತಾರೆ. ಅವರದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಆದರೆ ಗೋಪಾಲ ಪೂಜಾರಿ ಅವರ ಸಾಕ್ಷಿಯನ್ನ ನಿರ್ಲಕ್ಷ್ಯ ಮಾಡಲಾಗತ್ತೆ. ನಾನೇ ಐ ವಿಟ್ನೆಸ್ ಅಂತ ಅವತ್ತಿನಿಂದಾನು, ಪ್ರಕರಣ ನಡೆದ ದಿನದಿಂದಾನು ಹೇಳ್ತಾ ಇರುವ ಗೋಪಾಲ ಪೂಜಾರಿ, ಸೌಜನ್ಯಳನ್ನ ಚೆನ್ನಾಗಿ ಗೊತ್ತಿದ್ದಂತಹ ವ್ಯಕ್ತಿ ಪೂಜಾರಿ, ಗೋಪಾಲ್ ಪೂಜಾರಿ. ಆ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥವ್ರವರು ನಾನ್ ಸಂತೋಷ್ ರಾವ್ನನ್ನ ನೋಡಿದ್ದೆ ಅಂತ ಆ ದಿನವೇ ಹೇಳ್ತಾರೆ ಅವರು. ಅಲ್ಲಿ ಇನ್ನೋರ್ವ ವ್ಯಕ್ತಿಗೂ ಕೂಡ ಹೋಗಿ ಹೇಳ್ತಾರೆ ಈ ರೀತಿ ನಾನು ಸಂತೋಷ್ ರಾವ್ನನ್ನ, ಈ ವ್ಯಕ್ತಿಯನ್ನ ನೋಡಿದ್ದೆ ಅಂತ ಹೇಳ್ತಾರೆ ಅವರು. ಆನಂತರ ಬೆಳ್ತಂಗಡಿ ಎಸ್ಐ ಅವರಿಗೂ ಹೋಗಿ ಹೇಳ್ತಾರೆ ಈ ತರ ಆ ವ್ಯಕ್ತಿಯನ್ನ ಮರದ ಕೆಳಗೆ ನೋಡಿದ್ದೆ ಅವತ್ತು ಅದೇ ಹೊತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರ ಸಾಕ್ಷಿಯನ್ನೇ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗುತ್ತೆ. ಕೋರ್ಟಿಗೆ ಕರೆಯೋದೇ ಇಲ್ಲ ಅವರನ್ನ. ಈಗ ಈ ಮಹಿಳೆ 13 ವರ್ಷದ ನಂತರ ಬಂದು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ನಾನು ಅಂತ ಹೇಳ್ತಾರೆ ಮುಸ್ಕಾಕೊಂಡು. ಆಕೆಗೆ ಭಯಂಕರ ಸಪೋರ್ಟ್ ಸಿಗುತ್ತೆ. ಆ ಸಂಸ್ಥೆ, ಈ ಸಂಸ್ಥೆ, ಮತ್ತೊಬ್ರು. ನೋಡಿ, ಎರಡು ಸ್ಪಷ್ಟ ಉದಾಹರಣೆಗಳು ಎರಡನ್ನೂ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಪೋಸ್ ಮಾಡ್ತಾ ಇದೆ. ಒಂದು ಕಡೆ ಈ ಮಹಿಳೆ, ಮತ್ತೊಂದು ಕಡೆ ಗೋಪಾಲ ಪೂಜಾರಿ. ಈ ಮಹಿಳೆ ಹೇಳ್ತಾರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಕಂಡಿದ್ದೇನೆ ಅಂತ 13 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಗೋಪಾಲ ಪೂಜಾರಿ ಹೇಳ್ತಾರೆ ನಾನು ಸಂತೋಷ್ ರಾವ್ ನನ್ನ ಅವತ್ತು ನೋಡಿದ್ದೆ ಅಂತ ಅವತ್ತ ಹೇಳಿರ್ತಾರೆ. ಆ ಘಟನೆ ಆದಾಗ್ಲೇ ಹೇಳಿರ್ತಾರೆ ಗೋಪಾಲ್ ಪೂಜಾರಿ. ಅಷ್ಟೇ ಅಲ್ಲ, ಪೊಲೀಸರಿಗೆ ಹೋಗಿ ಹೇಳ್ತಾರೆ ಗೋಪಾಲ್ ಪೂಜಾರಿ. ತನಿಖಾಧಿಕಾರಿಯ ಮುಂದೆ ಹೇಳ್ತಾರೆ. ಸಿಐಡಿ ತನಿಖಾಧಿಕಾರಿ ಅವತ್ತು ಯಾರು ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ರು ಅವ್ರ ಮುಂದೆ ಹೋಗಿ ಹೇಳ್ತಾರೆ. ಅವರದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಆದರೆ ಗೋಪಾಲ ಪೂಜಾರಿ ಅವರ ಸಾಕ್ಷಿಯನ್ನ ನಿರ್ಲಕ್ಷ್ಯ ಮಾಡಲಾಗತ್ತೆ. ನಾನೇ ಐ ವಿಟ್ನೆಸ್ ಅಂತ ಅವತ್ತಿನಿಂದಾನು, ಪ್ರಕರಣ ನಡೆದ ದಿನದಿಂದಾನು ಹೇಳ್ತಾ ಇರುವ ಗೋಪಾಲ ಪೂಜಾರಿ, ಸೌಜನ್ಯಳನ್ನ ಚೆನ್ನಾಗಿ ಗೊತ್ತಿದ್ದಂತಹ ವ್ಯಕ್ತಿ ಪೂಜಾರಿ, ಗೋಪಾಲ್ ಪೂಜಾರಿ. ಆ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥವ್ರವರು ನಾನ್ ಸಂತೋಷ್ ರಾವ್ನನ್ನ ನೋಡಿದ್ದೆ ಅಂತ ಆ ದಿನವೇ ಹೇಳ್ತಾರೆ ಅವರು. ಅಲ್ಲಿ ಇನ್ನೋರ್ವ ವ್ಯಕ್ತಿಗೂ ಕೂಡ ಹೋಗಿ ಹೇಳ್ತಾರೆ ಈ ರೀತಿ ನಾನು ಸಂತೋಷ್ ರಾವ್ನನ್ನ, ಈ ವ್ಯಕ್ತಿಯನ್ನ ನೋಡಿದ್ದೆ ಅಂತ ಹೇಳ್ತಾರೆ ಅವರು. ಆನಂತರ ಬೆಳ್ತಂಗಡಿ ಎಸ್ಐ ಅವರಿಗೂ ಹೋಗಿ ಹೇಳ್ತಾರೆ ಈ ತರ ಆ ವ್ಯಕ್ತಿಯನ್ನ ಮರದ ಕೆಳಗೆ ನೋಡಿದ್ದೆ ಅವತ್ತು ಅದೇ ಹೊತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರ ಸಾಕ್ಷಿಯನ್ನೇ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗುತ್ತೆ. ಕೋರ್ಟಿಗೆ ಕರೆಯೋದೇ ಇಲ್ಲ ಅವರನ್ನ. ಈಗ ಈ ಮಹಿಳೆ 13 ವರ್ಷದ ನಂತರ ಬಂದು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ನಾನು ಅಂತ ಹೇಳ್ತಾರೆ ಮುಸ್ಕಾಕೊಂಡು. ಆಕೆಗೆ ಭಯಂಕರ ಸಪೋರ್ಟ್ ಸಿಗುತ್ತೆ. ಆ ಸಂಸ್ಥೆ, ಈ ಸಂಸ್ಥೆ, ಮತ್ತೊಬ್ರು. ನೋಡಿ, ಎರಡು ಸ್ಪಷ್ಟ ಉದಾಹರಣೆಗಳು ಎರಡನ್ನೂ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಪೋಸ್ ಮಾಡ್ತಾ ಇದೆ. ಒಂದು ಕಡೆ ಈ ಮಹಿಳೆ, ಮತ್ತೊಂದು ಕಡೆ ಗೋಪಾಲ ಪೂಜಾರಿ. ಈ ಮಹಿಳೆ ಹೇಳ್ತಾರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಕಂಡಿದ್ದೇನೆ ಅಂತ 13 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಗೋಪಾಲ ಪೂಜಾರಿ ಹೇಳ್ತಾರೆ ನಾನು ಸಂತೋಷ್ ರಾವ್ ನನ್ನ ಅವತ್ತು ನೋಡಿದ್ದೆ ಅಂತ ಅವತ್ತ ಹೇಳಿರ್ತಾರೆ. ಆ ಘಟನೆ ಆದಾಗ್ಲೇ ಹೇಳಿರ್ತಾರೆ ಗೋಪಾಲ್ ಪೂಜಾರಿ. ಅಷ್ಟೇ ಅಲ್ಲ, ಪೊಲೀಸರಿಗೆ ಹೋಗಿ ಹೇಳ್ತಾರೆ ಗೋಪಾಲ್ ಪೂಜಾರಿ. ತನಿಖಾಧಿಕಾರಿಯ ಮುಂದೆ ಹೇಳ್ತಾರೆ. ಸಿಐಡಿ ತನಿಖಾಧಿಕಾರಿ ಅವತ್ತು ಯಾರು ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ರು ಅವ್ರ ಮುಂದೆ ಹೋಗಿ ಹೇಳ್ತಾರೆ. ಅವರದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಆದರೆ ಗೋಪಾಲ ಪೂಜಾರಿ ಅವರ ಸಾಕ್ಷಿಯನ್ನ ನಿರ್ಲಕ್ಷ್ಯ ಮಾಡಲಾಗತ್ತೆ. ನಾನೇ ಐ ವಿಟ್ನೆಸ್ ಅಂತ ಅವತ್ತಿನಿಂದಾನು, ಪ್ರಕರಣ ನಡೆದ ದಿನದಿಂದಾನು ಹೇಳ್ತಾ ಇರುವ ಗೋಪಾಲ ಪೂಜಾರಿ, ಸೌಜನ್ಯಳನ್ನ ಚೆನ್ನಾಗಿ ಗೊತ್ತಿದ್ದಂತಹ ವ್ಯಕ್ತಿ ಪೂಜಾರಿ, ಗೋಪಾಲ್ ಪೂಜಾರಿ. ಆ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥವ್ರವರು ನಾನ್ ಸಂತೋಷ್ ರಾವ್ನನ್ನ ನೋಡಿದ್ದೆ ಅಂತ ಆ ದಿನವೇ ಹೇಳ್ತಾರೆ ಅವರು. ಅಲ್ಲಿ ಇನ್ನೋರ್ವ ವ್ಯಕ್ತಿಗೂ ಕೂಡ ಹೋಗಿ ಹೇಳ್ತಾರೆ ಈ ರೀತಿ ನಾನು ಸಂತೋಷ್ ರಾವ್ನನ್ನ, ಈ ವ್ಯಕ್ತಿಯನ್ನ ನೋಡಿದ್ದೆ ಅಂತ ಹೇಳ್ತಾರೆ ಅವರು. ಆನಂತರ ಬೆಳ್ತಂಗಡಿ ಎಸ್ಐ ಅವರಿಗೂ ಹೋಗಿ ಹೇಳ್ತಾರೆ ಈ ತರ ಆ ವ್ಯಕ್ತಿಯನ್ನ ಮರದ ಕೆಳಗೆ ನೋಡಿದ್ದೆ ಅವತ್ತು ಅದೇ ಹೊತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರ ಸಾಕ್ಷಿಯನ್ನೇ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗುತ್ತೆ. ಕೋರ್ಟಿಗೆ ಕರೆಯೋದೇ ಇಲ್ಲ ಅವರನ್ನ. ಈಗ ಈ ಮಹಿಳೆ 13 ವರ್ಷದ ನಂತರ ಬಂದು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ನಾನು ಅಂತ ಹೇಳ್ತಾರೆ ಮುಸ್ಕಾಕೊಂಡು. ಆಕೆಗೆ ಭಯಂಕರ ಸಪೋರ್ಟ್ ಸಿಗುತ್ತೆ. ಆ ಸಂಸ್ಥೆ, ಈ ಸಂಸ್ಥೆ, ಮತ್ತೊಬ್ರು. ನೋಡಿ,
ನೋಡಿ, ಎರಡು ಸ್ಪಷ್ಟ ಉದಾಹರಣೆಗಳು ಎರಡನ್ನೂ ರಿಪಬ್ಲಿಕ್ ನಡುವೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಒಂದು ಕಡೆ ಈ ಮಹಿಳೆ, ಮತ್ತೊಂದು ಕಡೆ ಗೋಪಾಲ ಪೂಜಾರಿ. ಈ ಮಹಿಳೆ ಹೇಳ್ತಾರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಕಂಡಿದ್ದೇನೆ ಅಂತ 13 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಗೋಪಾಲ ಪೂಜಾರಿ ಹೇಳ್ತಾರೆ ನಾನು ಸಂತೋಷ್ ರಾವ್ ನನ್ನ ಅವತ್ತು ನೋಡಿದ್ದೆ ಅಂತ ಅವತ್ತ ಹೇಳಿರ್ತಾರೆ. ಆ ಘಟನೆ ಆದಾಗ್ಲೇ ಹೇಳಿರ್ತಾರೆ ಗೋಪಾಲ್ ಪೂಜಾರಿ. ಅಷ್ಟೇ ಅಲ್ಲ, ಪೊಲೀಸರಿಗೆ ಹೋಗಿ ಹೇಳ್ತಾರೆ ಗೋಪಾಲ್ ಪೂಜಾರಿ. ತನಿಖಾಧಿಕಾರಿಯ ಮುಂದೆ ಹೇಳ್ತಾರೆ. ಸಿಐಡಿ ತನಿಖಾಧಿಕಾರಿ ಅವತ್ತು ಯಾರು ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ರು ಅವ್ರ ಮುಂದೆ ಹೋಗಿ ಹೇಳ್ತಾರೆ. ಅವರದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗತ್ತೆ. ಆದರೆ ಗೋಪಾಲ ಪೂಜಾರಿ ಅವರ ಸಾಕ್ಷಿಯನ್ನ ನಿರ್ಲಕ್ಷ್ಯ ಮಾಡಲಾಗತ್ತೆ. ನಾನೇ ಐ ವಿಟ್ನೆಸ್ ಅಂತ ಅವತ್ತಿನಿಂದಾನು, ಪ್ರಕರಣ ನಡೆದ ದಿನದಿಂದಾನು ಹೇಳ್ತಾ ಇರುವ ಗೋಪಾಲ ಪೂಜಾರಿ, ಸೌಜನ್ಯಳನ್ನ ಚೆನ್ನಾಗಿ ಗೊತ್ತಿದ್ದಂತಹ ವ್ಯಕ್ತಿ ಪೂಜಾರಿ, ಗೋಪಾಲ್ ಪೂಜಾರಿ. ಆ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥವ್ರವರು ನಾನ್ ಸಂತೋಷ್ ರಾವ್ನನ್ನ ನೋಡಿದ್ದೆ ಅಂತ ಆ ದಿನವೇ ಹೇಳ್ತಾರವರು. ಅಲ್ಲಿ ಇನ್ನೋರ್ವ ವ್ಯಕ್ತಿಗೂ ಕೂಡ ಹೋಗಿ ಹೇಳ್ತಾರೆ ಈ ರೀತಿ ನಾನು ಸಂತೋಷ್ ರಾವ್ನನ್ನ ಈ ವ್ಯಕ್ತಿಯನ್ನ ನೋಡಿದ್ದೆ ಅಂತ ಹೇಳ್ತಾರವರು. ಅನಂತರ ಬೆಳ್ತಂಗಡಿ SI ಅವರಿಗೂ ಹೋಗಿ ಹೇಳ್ತಾರೆ ಈ ತರ ಆ ವ್ಯಕ್ತಿಯನ್ನ ಮರದ ಕೆಳಗೆ ನೋಡಿದ್ದೆ ಅವತ್ತು ಅದೇ ಹೊತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರ ಸಾಕ್ಷಿಯನ್ನೇ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗುತ್ತೆ. ಕೋರ್ಟಿಗೆ ಕರೆಯೋದೇ ಇಲ್ಲ ಅವರನ್ನ. ಈಗ ಈ ಮಹಿಳೆ 13 ವರ್ಷದ ನಂತರ ಬಂದು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ನಾನು ಅಂತ ಹೇಳ್ತಾರೆ ಮುಸ್ಕಾಕೊಂಡು. ಆಕೆಗೆ ಭಯಂಕರ ಸಪೋರ್ಟ್ ಸಿಗತ್ತೆ. ಆ ಸಂಸ್ಥೆ, ಈ ಸಂಸ್ಥೆ, ಮತ್ತೊಬ್ರು. ನೋಡಿ, ಎರಡು ಸ್ಪಷ್ಟ ಉದಾಹರಣೆಗಳು ಎರಡನ್ನೂ ರಿಪಬ್ಲಿಕ್ ನಡುವೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಒಂದು ಕಡೆ ಈ ಮಹಿಳೆ, ಮತ್ತೊಂದು ಕಡೆ ಗೋಪಾಲ ಪೂಜಾರಿ. ಈ ಮಹಿಳೆ ಹೇಳ್ತಾರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಕಂಡಿದ್ದೇನೆ ಅಂತ 13 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಗೋಪಾಲ ಪೂಜಾರಿ ಹೇಳ್ತಾರೆ ನಾನು ಸಂತೋಷ್ ರಾವ್ ನನ್ನ ಅವತ್ತು ನೋಡಿದ್ದೆ ಅಂತ ಅವತ್ತ ಹೇಳಿರ್ತಾರೆ. ಆ ಘಟನೆ ಆದಾಗ್ಲೇ ಹೇಳಿರ್ತಾರೆ ಗೋಪಾಲ್ ಪೂಜಾರಿ. ಅಷ್ಟೇ ಅಲ್ಲ, ಪೊಲೀಸರಿಗೆ ಹೋಗಿ ಹೇಳ್ತಾರೆ ಗೋಪಾಲ್ ಪೂಜಾರಿ. ತನಿಖಾಧಿಕಾರಿಯ ಮುಂದೆ ಹೇಳ್ತಾರೆ. ಸಿಐಡಿ ತನಿಖಾಧಿಕಾರಿ ಅವತ್ತು ಯಾರು ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ರು ಅವ್ರ ಮುಂದೆ ಹೋಗಿ ಹೇಳ್ತಾರೆ. ಅವರದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗತ್ತೆ. ಆದರೆ ಗೋಪಾಲ ಪೂಜಾರಿ ಅವರ ಸಾಕ್ಷಿಯನ್ನ ನಿರ್ಲಕ್ಷ್ಯ ಮಾಡಲಾಗತ್ತೆ. ನಾನೇ ಐ ವಿಟ್ನೆಸ್ ಅಂತ ಅವತ್ತಿನಿಂದಾನು, ಪ್ರಕರಣ ನಡೆದ ದಿನದಿಂದಾನು ಹೇಳ್ತಾ ಇರುವ ಗೋಪಾಲ ಪೂಜಾರಿ, ಸೌಜನ್ಯಳನ್ನ ಚೆನ್ನಾಗಿ ಗೊತ್ತಿದ್ದಂತಹ ವ್ಯಕ್ತಿ ಪೂಜಾರಿ, ಗೋಪಾಲ್ ಪೂಜಾರಿ. ಆ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥವ್ರವರು ನಾನ್ ಸಂತೋಷ್ ರಾವ್ನನ್ನ ನೋಡಿದ್ದೆ ಅಂತ ಆ ದಿನವೇ ಹೇಳ್ತಾರವರು. ಅಲ್ಲಿ ಇನ್ನೋರ್ವ ವ್ಯಕ್ತಿಗೂ ಕೂಡ ಹೋಗಿ ಹೇಳ್ತಾರೆ ಈ ರೀತಿ ನಾನು ಸಂತೋಷ್ ರಾವ್ನನ್ನ ಈ ವ್ಯಕ್ತಿಯನ್ನ ನೋಡಿದ್ದೆ ಅಂತ ಹೇಳ್ತಾರವರು. ಅನಂತರ ಬೆಳ್ತಂಗಡಿ SI ಅವರಿಗೂ ಹೋಗಿ ಹೇಳ್ತಾರೆ ಈ ತರ ಆ ವ್ಯಕ್ತಿಯನ್ನ ಮರದ ಕೆಳಗೆ ನೋಡಿದ್ದೆ ಅವತ್ತು ಅದೇ ಹೊತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರ ಸಾಕ್ಷಿಯನ್ನೇ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗತ್ತೆ. ಕೋರ್ಟಿಗೆ ಕರೆಯೋದೇ ಇಲ್ಲ ಅವರನ್ನ. ಈಗ ಈ ಮಹಿಳೆ 13 ವರ್ಷದ ನಂತರ ಬಂದು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ನಾನು ಅಂತ ಹೇಳ್ತಾರೆ ಮುಸ್ಕಾಕೊಂಡು. ಆಕೆಗೆ ಭಯಂಕರ ಸಪೋರ್ಟ್ ಸಿಗತ್ತೆ. ಆ ಸಂಸ್ಥೆ, ಈ ಸಂಸ್ಥೆ, ಮತ್ತೊಬ್ರು